ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 4ನೆಯ ಶ್ಲೋಕ. ಭೂಮಿರಾಪೋ ನಲೋ ವಾಯು ಖಮ್ಮಣೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟಧಾ. Earth, water, fire, air, ether, mind, reason, and also ego. This constitute nature divided into 8 parts. This minded is lower material nature. ಈ ಜಗತ್ತು 8 ವಸ್ತುಗಳಿಂದ ಕೂಡಿದೆ ಅಂತ ಹೇಳ್ತಾ ಇದೆ. ಏನದು ಅಂತಂದ್ರೆ ಭೂಮಿ, ಆಮೇಲೆ ಜಲ, ಅಗ್ನಿ, ವಾಯು, ಆಕಾಶ, ಇದು 5 ಪಂಚಭೂತಗಳು. ಮತ್ತಿನ್ನು ಮನಸ್ಸು, ಮತ್ತೊಂದು ಈ ಜಗತ್ತು ಹುಟ್ಟುವುದಕ್ಕೆ ಕಾರಣವಾದ ಅಜ್ಞಾನ, ಮತ್ತು ಅಹಂಕಾರ, ಇವೆಲ್ಲವುಗಳು ಕೂಡ ಇಲ್ಲಿ ಕಾರಣ ಅಂತ ಹೇಳಲಾಗಿದೆ. ಇದು ಜಗತ್ತಿನ ಸಾಮಗ್ರಿ ಅಂತ ಭಗವಂತನು ಸರ್ಟಿಫೈ ಮಾಡಿದ್ದಾನೆ. 8 ವಸ್ತುಗಳು ಈ ಜಗತ್ತಿನಲ್ಲಿದೆ. ಈ ವಸ್ತುಗಳನ್ನ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇದೆಲ್ಲವೂ ನನ್ನ ವಸ್ತು ಅಂತ ಹೇಳುವುದಕ್ಕಾಗಿ ಇವುಗಳ ವಿವರಣೆಯನ್ನು ಮಾಡ್ತಾ ಇರೋದು. ಇದೊಂದು ಪ್ರಕ್ರಿಯೆ, ಪಂಚೀಕರಣ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ. ಇದು ಜಗತ್ತಿನ ಪ್ರಕ್ರಿಯೆ. ಇದು ಯಾವುದು ಆತ್ಮವಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಹೊರಟಿದೆ. ಈ ಜಗತ್ತು ಆತ್ಮವನ್ನ ತುಂಬಿಕೊಂಡಿದೆ ಅಂತ ಹೇಳುವಂತ ತಾತ್ಪರ್ಯ. ಈ 8 ವಸ್ತುಗಳು ಕೂಡ ಯಾವುದು ಶಾಶ್ವತವಲ್ಲ ಅನ್ನೋದನ್ನ ತಿಳಿಯಬೇಕು. ಇಲ್ಲಿ ಭೂಮಿ ಇದೆ. ಈ ಭೂಮಿಯನ್ನ ನಾವು ಎಷ್ಟು ಬಳಸಿಕೊಳ್ತೇವೆ, ಬೆಳೆಸಿಕೊಳ್ತೇವೆ. ಇದನ್ನು ಯಾರೂ ಕೂಡ ಹೊತ್ತುಕೊಂಡು ಹೋಗೋದಿಲ್ಲ, ಹೊತ್ತುಕೊಂಡು ಬರೋದು ಇಲ್ಲ. ಬರುವಾಗ ಯಾರು ತರೋದಿಲ್ಲ, ಹೋಗುವಾಗ ಯಾರು ಎತ್ಕೊಂಡು ಹೋಗ್ಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಇದು ಇಲ್ಲಿಯೇ ಇರುವಂಥದ್ದು. ಇನ್ನು ನೀರು ಅನ್ನುವಂಥದ್ದು ಎಲ್ಲ ಪ್ರಾಣಿಗಳಿಗೂ ಜೀವದಾನವಾಗಿರುವಂಥದ್ದು. ಆ ನೀರು ಎಲ್ಲರಿಗೂ ಕೂಡ ಉಚಿತವಾಗಿ ಈ ಭೂಮಿಯಲ್ಲಿ ತುಂಬಿಕೊಂಡಿರುವಂಥದ್ದು. ಸರೋವರ, ಕೆರೆ, ನದಿ, ಸಾಗರ, ಉಪಾದಿಗಳಲ್ಲಿ ನೀರು ತುಂಬಿಕೊಂಡಿದೆ. ಸಾಮಾನ್ಯವಾಗಿ 3% ಈ ಜಗತ್ತಿನಲ್ಲಿ ನೀರು ಇದೆ ಅಂತ ಹೇಳುವಂಥದ್ದು ವಿಜ್ಞಾನಿಗಳು ಶೋಧನೆ ಮಾಡಿದ್ದಾರೆ. 4ರಲ್ಲಿ 1 ಭಾಗ ಮಾತ್ರ ಭೂಮಿ ಇದ್ದು 3 ಭಾಗ ನೀರು ತುಂಬಿಕೊಂಡಿದೆ. ಈ ರೀತಿ ಈ ಜಗತ್ತಿನ ವ್ಯವಹಾರ ಇದ್ದು, ಇನ್ನು ಇದರಲ್ಲಿ ಅಗ್ನಿ, ಆಮೇಲೆ ಗಾಳಿ, ಆಕಾಶ, ಇವೆಲ್ಲವುಗಳು ಕೂಡ ಈ ಜಗತ್ತಿನ ವಸ್ತುಗಳು. ಇನ್ನು ಮನಸ್ಸು, ಬುದ್ಧಿ, ಅಹಂಕಾರ, ಇವುಗಳು ಕೂಡ ಮುಖ್ಯವಾಗಿರ್ತಕ್ಕಂಥ ಪಾತ್ರಗಳನ್ನು ವಹಿಸ್ತವೆ. ನಮ್ಮ ಜೀವನದಲ್ಲಿ ಇವುಗಳ ಎಲ್ಲ ಪಾತ್ರ ಅತ್ಯಂತ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಇವೆಲ್ಲವುಗಳು ನನ್ನಿಂದ ನಿರ್ಮಾಣವಾಗಿರ್ತಕ್ಕಂಥ ವಸ್ತುಗಳು. ಉಪನಿಷತ್ತುಗಳಲ್ಲಿ ಪ್ರಕ್ರಿಯೆಗಳು ಬೇರೆ ಇರುತ್ತೆ. ಆತ್ಮನಃ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಾಪಃ ಅದ್ಭ್ಯ ಪೃಥ್ವಿ ಪೃಥಿವ್ಯಾಮೋಷಧಯಃ ಓಷಧಿಭ್ಯೋ ಅನ್ನಂ ಅಂತ ಅನ್ನಾತ್ ಪುರುಷಃ ಅಂತ ಹೇಳಿದೆ.
ಆತ್ಮದಿಂದ ಆಕಾಶ ಬಂತು, ವಾಯು ಬಂತು, ಅಗ್ನಿ ಬಂತು, ಜಲ ಬಂತು, ಪೃಥ್ವಿ ಬಂತು, ಅದರ ಮೇಲೆ ವನಸ್ಪತಿಗಳು ಹುಟ್ಟಿದವು, ಅದರಲ್ಲಿ ಮನುಷ್ಯನು ಹುಟ್ಟಿ ಬಂದ. ಹೀಗೆ ಅಲ್ಲಿ ಪ್ರಕ್ರಿಯೆ ಇದೆ, ಇಲ್ಲಿ ಇದೊಂದು ಪ್ರಕ್ರಿಯೆ ಇದೆ. ಇದಂತೂ ಸ್ವತಂತ್ರವಾಗಿಲ್ಲ, ಇದು ಪರತಂತ್ರವಾಗಿರುವಂಥದ್ದು, ಪರಮಾತ್ಮನಿಂದ ನಿರ್ಮಿತವಾಗಿರುವಂಥದ್ದು, ಇದೆಲ್ಲವನ್ನು ಬಿಟ್ಟು ಹೋಗಬೇಕಾಗಿರುವಂಥದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.